ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ 1 ರಿಂದ 2 ಲಕ್ಷ ರೂಪಾಯಿವರೆಗೂ ಸಾಲವನ್ನ ಪಡಿಬಹುದು. ಅದೇ ರೀತಿಯಾಗಿ 30,000 ರೂಪಾಯಿಗಳ ಸಹಾಯಧನ ಅಂದ್ರೆ ಸಬ್ಸಿಡಿ ಸಿಗುತ್ತೆ. ಸಣ್ಣ ಮಟ್ಟದಲ್ಲಿ ಸ್ವಯಂ ಉದ್ಯೋಗವನ್ನ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ಒಂದು ಯೋಜನೆ ತುಂಬಾ ಉಪಯುಕ್ತ ಆಗುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ. ಅದರ ಜೊತೆಯಲ್ಲಿ ಸಬ್ಸಿಡಿನೂ ಕೂಡ ಸಿಗುತ್ತೆ. 1 ರಿಂದ 2 ಲಕ್ಷ ರೂಪಾಯಿ ಸಾಲ ಸಿಗುತ್ತೆ. ಅದರ ಜೊತೆಯಲ್ಲಿ 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಸಣ್ಣ ಮಟ್ಟದಲ್ಲಿ ಸ್ವಯಂ ಉದ್ಯೋಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರು, ಅಂದ್ರೆ ನಾವು ಯಾವ್ದು ಕೆಲಸಕ್ಕೆ ಹೋಗ್ತಿಲ್ಲ ಅಥವಾ ನಮ್ದೇ ಆದಂತ ಸ್ವಂತ ಬಿಸ್ನೆಸ್ ಇಲ್ಲ, ನಾವು ನಿರುದ್ಯೋಗಿಗಳು ಅಂತ ಅನ್ನುವಂತವ್ರಿಗೆ ಸೊ ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಸರ್ಕಾರದ ಕಡೆಯಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ. ಹಾಗಾದ್ರೆ ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡೆಯೋದು ಹೇಗೆ? ಸೊ ಈ ಒಂದು ಸಾಲದ ಅಥವಾ ಈ ಒಂದು ಯೋಜನೆಯ ಉದ್ದೇಶ ಏನು? ಎಲ್ಲರಿಗೂ ಕೂಡ ಎಲ್ಲಾ ಯೋಜನೆಗೂ ಕೂಡ ಒಂದು ಉದ್ದೇಶ ಇರುತ್ತೆ. ಆ ಒಂದು ಉದ್ದೇಶ ಏನು? ಸೊ ಇಲ್ಲಿ ಎರಡು ರೀತಿಯಾಗಿ ಇದೆ. ಇಲ್ಲಿ ಸಾಲ ಮತ್ತೆ ಸಬ್ಸಿಡಿ ನಿಮ್ಗೆ ಮುಂದೆ ಹೇಳ್ತೀನಿ. ಮತ್ತೆ ಯಾವ ಸಮುದಾಯದವರಿಗೆ ಅಂದ್ರೆ ಯಾವ ಸಮುದಾಯದ ಜನಕ್ಕೆ ಈ ಒಂದು ಯೋಜನೆಯ ಲಾಭ ಸಿಗುತ್ತೆ, ಮತ್ತೆ ಇದನ್ನ ಪಡಿಬೇಕಂದ್ರೆ ಅರ್ಹತೆ ಏನೇನ್ ಇರ್ಬೇಕಾಗುತ್ತೆ, ದಾಖಲೆಗಳು ಏನೇನ್ ಬೇಕಾಗುತ್ತೆ, ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು, ಕೊನೆ ದಿನಾಂಕ ಯಾವಾಗ, ಇದೆಲ್ಲದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅದೇ ರೀತಿಯಾಗಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ವಿಡಿಯೋವನ್ನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಸರ್ಕಾರದಿಂದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ 1 ರಿಂದ 2 ಲಕ್ಷ ರೂಪಾಯಿ ಸಾಲ ಸಿಗುತ್ತೆ. 30,000 ರೂಪಾಯಿ ಸಹಾಯಧನ ಸಿಗುತ್ತೆ. ಮತ್ತೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನ ಮರುಪಾವತಿ ಮಾಡಬಹುದು. ಅದ್ರ ಬಗ್ಗೆ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತ ನೋಡೋದಾದ್ರೆ, ಸ್ವಂತ ಉದ್ಯೋಗವನ್ನ ಮಾಡೋದಕ್ಕೆ ನಿರುದ್ಯೋಗಿಗಳು ಅಥವಾ ಸ್ವಂತ ಉದ್ಯಮವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಸ್ವಂತ ಉದ್ಯೋಗವನ್ನ ಮಾಡೋದಕ್ಕೆ ಈ ಒಂದು ಸಾಲ ಅಂದ್ರೆ ಈ ಒಂದು ಯೋಜನೆ ಉದ್ದೇಶ ಆಗಿರುವಂತದ್ದು ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳಲು ಅಂದ್ರೆ ಸ್ವಂತ ಉದ್ಯಮವನ್ನ ಬಯಸುವವರು ಈ ಒಂದು ಯೋಜನೆಯ ಲಾಭವನ್ನ ಪಡಿಬಹುದು. ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಯಾವ ರೀತಿ ಸಹಾಯಧನ ಮತ್ತೆ ಸಾಲ ಯಾವ ರೀತಿ ಇರುತ್ತೆ, ಮತ್ತೆ ಬಡ್ಡಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಇಲ್ಲಿ ಎರಡು ರೀತಿಯಾಗಿ ಇದೆ. ಮೊದಲನೇ ಸಾಲ ಬಂದ್ಬಿಟ್ಟು 1 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಸಾಲ ಸಿಗುತ್ತೆ. ಅದಾದ್ಮೇಲೆ 1 ರಿಂದ 2 ಲಕ್ಷ ರೂಪಾಯಿ ಈ ರೀತಿಯಾಗಿರುವಂತ ಎರಡು ಕ್ಯಾಟಗರಿ ಸಾಲ ಇದೆ. ಸೊ ಮೊದಲನೇದಾಗಿ 1 ಲಕ್ಷ ರೂಪಾಯಿ ಸಾಲ, ಘಟಕದ ವೆಚ್ಚ 1 ಲಕ್ಷ ರೂಪಾಯಿ ಅಂದ್ರೆ ಸಾಲ 1 ಲಕ್ಷ ರೂಪಾಯಿ ಇದ್ರೆ ಅದರಲ್ಲಿ ಸಹಾಯಧನ ಎಷ್ಟಿರುತ್ತೆ ಅಂದ್ರೆ 20%, ಅಂದ್ರೆ 20,000 ರೂಪಾಯಿ ಇಲ್ಲಿ ನಿಮ್ಗೆ ಸಹಾಯಧನ ಸಿಗುತ್ತೆ. ಸೊ ಓಕೆನಾ. ಉಳಿದಂತಹ 80% ಏನಿದೆ ಅಂದ್ರೆ 1 ಲಕ್ಷ ನೀವು ಸಾಲ ತಗೊಂಡ್ರೆ 20% ಸಬ್ಸಿಡಿ ಸಿಗುತ್ತೆ, ಅಂದ್ರೆ 20,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನು ಉಳಿದಂತಹ 80,000 ರೂಪಾಯಿ ಸಾಲವನ್ನ ನೀವು ಮಾತ್ರ ಮರುಪಾವತಿ ಮಾಡ್ಬೇಕಾಗುತ್ತೆ. ಅದು ಕಡಿಮೆ ಬಡ್ಡಿ ದರದಲ್ಲಿ 4% ಬಡ್ಡಿ ದರದಲ್ಲಿ ನೀವು ಆ ಒಂದು ಸಾಲವನ್ನ ಮರುಪಾವತಿ ಮಾಡ್ಬೇಕು. ಓಕೆನಾ. ನೀವು ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. 1 ಲಕ್ಷ ರೂಪಾಯಿ ಸಾಲ ತಗೊಂಡ್ರೆ ನಿಮ್ಗೆ 20% ಸಬ್ಸಿಡಿ ಸಿಗುತ್ತೆ. ನೀವು ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ. ಉಳಿದಂತಹ 80,000 ರೂಪಾಯಿನ ಮಾತ್ರ ನೀವು ಮರುಪಾವತಿ ಮಾಡಬೇಕು. ಅದು 4% ಬಡ್ಡಿ ದರದಲ್ಲಿ, ವರ್ಷಕ್ಕೆ 4% ಬಡ್ಡಿ ದರದಲ್ಲಿ ನೀವು ಅದನ್ನ ಮರುಪಾವತಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ರೀತಿಯಾಗಿರುವಂತಹ ಸಾಲ ಏನು ಅಂದ್ರೆ ಇದು ಕೂಡ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಇದು 1 ಲಕ್ಷದಿಂದ 2 ಲಕ್ಷ ರೂಪಾಯಿವರೆಗೂ, ಅಂದ್ರೆ 1 ಲಕ್ಷ ರೂಪಾಯಿ ಮೇಲೆ ಯಾರಾದ್ರೂ ತಗೊಳ್ತೀರಾ ಅಂತಂದ್ರೆ ಈ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. 1 ಲಕ್ಷ ರೂಪಾಯಿಯಿಂದ 2 ಲಕ್ಷ ರೂಪಾಯಿ ಒಳಗಡೆ ತಗೊಳ್ಳುವಂತವ್ರು, 1 ಲಕ್ಷದಿಂದ 2 ಲಕ್ಷದ ಒಳಗಡೆ ಸಾಲ ಏನಾದ್ರು ಮಂಜೂರ ಆದ್ರೆ ನಿಮ್ಗೆ 15% ಅಂದ್ರೆ 15% ಸಬ್ಸಿಡಿ ಸಿಗುತ್ತೆ. 2 ಲಕ್ಷದಲ್ಲಿ 15% ಅಂದ್ರೆ 30,000 ರೂಪಾಯಿ ಇಲ್ಲಿ ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ. ಇದನ್ನ ನೀವು ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಉಳಿದಂತಹ 85% ಸಾಲ ಏನಿರುತ್ತೆ ಅಂದ್ರೆ ಉಳಿದಂತಹ 1,70,000 ರೂಪಾಯಿ ಆ ಒಂದು ಸಾಲವನ್ನ ಮಾತ್ರ ಮರುಪಾವತಿ ಮಾಡಬೇಕಾಗುತ್ತೆ. ಅದು ಕೇವಲ 4% ಬಡ್ಡಿ ದರದಲ್ಲಿ, ವರ್ಷಕ್ಕೆ 4% ಬಡ್ಡಿ ದರದಲ್ಲಿ ಅದನ್ನ ಮರುಪಾವತಿ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ನೀವು 2 ಲಕ್ಷ ರೂಪಾಯಿ ತಗೊಂಡ್ರೆ 15% ನಿಮ್ಗೆ ಸಬ್ಸಿಡಿ ಸಿಗುತ್ತೆ. 2 ಲಕ್ಷದಲ್ಲಿ 15% ಅಂದ್ರೆ 30% ಸಬ್ಸಿಡಿ ಸಿಗುತ್ತೆ. 30,000 ರೂಪಾಯಿ ನೀವು ಮರುಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಉಳಿದಂತಹ 85% ಅಂದ್ರೆ 1,70,000 ರೂಪಾಯಿ ಏನಿದೆ, ಸೊ ಈ 1,70,000 ರೂಪಾಯಿ ಈ ಒಂದು ಸಾಲ ಏನಿರುತ್ತೆ, ಸಾಲ ಮಂಜೂರಾಗುತ್ತೆ, ಅದನ್ನ 4% ಬಡ್ಡಿ ದರದಲ್ಲಿ, ವರ್ಷಕ್ಕೆ 4% ಬಡ್ಡಿ ದರದಲ್ಲಿ ನೀವು ಅದನ್ನ ಮರುಪಾವತಿ ಮಾಡಬಹುದು. ಓಕೆ, ಸಾಲ ಎಷ್ಟು ಸಿಗುತ್ತೆ, ಅದಕ್ಕೆ ಸಹಾಯಧನ ಅಂದ್ರೆ ಸಬ್ಸಿಡಿ ಎಷ್ಟು ಸಿಗುತ್ತೆ, ಮತ್ತೆ ಅದಕ್ಕೆ ಇರುವಂತಹ ಇಂಟ್ರೆಸ್ಟ್ ರೇಟ್ ಬಗ್ಗೆ ಗೊತ್ತಾಯ್ತು.
ನೆಕ್ಸ್ಟ್, ಸೊ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾರೆಲ್ಲ ಅರ್ಹರು, ಯಾವೆಲ್ಲ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಅಂತ ನೋಡೋದಾದ್ರೆ, ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದವರು ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಆ ಒಂದು ಸಮುದಾಯದವರು ಅರ್ಜಿಯನ್ನು ಸಲ್ಲಿಸಬಹುದು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದವರು ಅಂದ್ರೆ ಆ ಒಂದು ಸಮುದಾಯದವರು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೆ ಮಡಿವಾಳ ಮಾಚಿದೇವ ಸಮುದಾಯದವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಮರಾಠ ಸಮುದಾಯಕ್ಕೆ ಸೇರಿದಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸವಿತಾ ಸಮಾಜಕ್ಕೆ ಸೇರಿದಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರು ಅಂತವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂಬಿಗರ ಚೌಡಯ್ಯ ಸಮುದಾಯಕ್ಕೆ ಸೇರಿದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಒಕ್ಕಲಿಗ ಸಮುದಾಯದವರು, ವೀರಶೈವ ಲಿಂಗಾಯತ ಸಮುದಾಯದವರು, ಮತ್ತೆ ಕಾಡುಗೊಲ್ಲ ಸಮುದಾಯದವರು, ಇಷ್ಟು ಸಮುದಾಯದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಭಿವೃದ್ಧಿ ನಿಗಮ ಅಂತ ಇರುತ್ತೆ, ಆ ಒಂದು ಅಭಿವೃದ್ಧಿ ನಿಗಮದ ಮುಖಾಂತರ ನಿಮಗೆ ಸಾಲ ಮತ್ತೆ ಸಬ್ಸಿಡಿ ಮಂಜೂರಾಗುತ್ತೆ. ಇಷ್ಟು ಸಮುದಾಯದವರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದಲ್ಲದೆ ಬೇರೆ ಸಮುದಾಯದವರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಬಟ್ ಸದ್ಯಕ್ಕೆ ಈ ಸಮುದಾಯಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ SC ST ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಇವಾಗ ಸಾಮಾನ್ಯ ಅರ್ಹತೆಗಳನ್ನ ನೋಡ್ತಾ ಹೋಗೋಣ. ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕಾದ್ರೆ ಏನೆಲ್ಲ ಸಾಮಾನ್ಯ ಅರ್ಹತೆಗಳು ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಅರ್ಜಿದಾರರು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿ ಆಗಿರ್ಬೇಕು, ಅಂದ್ರೆ ಕರ್ನಾಟಕದವರಾಗಿರ್ಬೇಕು, ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ಬೇಕು ಪರ್ಮನೆಂಟ್ ಆಗಿ. ನೆಕ್ಸ್ಟ್, ನಿಗಮದ ಯೋಜನೆಗಳಲ್ಲಿ ಸೌಲಭ್ಯಗಳನ್ನು ಪಡೆಯಲು ಇಚ್ಛಿಸುವವರು ಸರ್ಕಾರದ ಈ ಸಮುದಾಯದ ಹಾಗೂ ಅದರ ಉಪಜಾತಿಗಳಿಗೆ ಸೇರಿದವರಾಗಿರ್ಬೇಕು. ನಿಮ್ಗೆ ಯಾವಾಗಲೂ ಹೇಳಿದಲ್ಲಿ ಈ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು, ಮತ್ತೆ ಈ ಸಮುದಾಯದ ಉಪಜಾತಿಗೆ ಸೇರಿದವರು ಕೂಡ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್, ಮೂರನೇದಾಗಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಆಕ್ಟಿವ್ ಇರಬೇಕು. ಅದ್ರಲ್ಲಿ RD ನಂಬರ್ ಇರಬೇಕು. RD ನಂಬರ್ ಇಲ್ಲ ಅಂದ್ರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ, ಅಲ್ಲಿ RD ನಂಬರ್ ಬರುತ್ತೆ. ನೆಕ್ಸ್ಟ್, ವಯೋಮಿತಿ 18ರಿಂದ 55 ವರ್ಷದ ಒಳಗಡೆ ಇರಬೇಕಾಗುತ್ತೆ. ನೆಕ್ಸ್ಟ್, ಐದನೇದಾಗಿ ನಿಗಮದ ಅಥವಾ ಸರ್ಕಾರದ ಯಾವುದಾದ್ರೂ ಯೋಜನೆಗಳಡಿಯಲ್ಲಿ ಈ ಹಿಂದೆ ಸೌಲಭ್ಯ ಪಡೆದಿರಬಾರದು. ಹಿಂದೆ ಯಾವ್ದಾದ್ರು ಸರ್ಕಾರದಿಂದ ಆಗಿರ್ಬೋದು ಅಥವಾ ನಿಗಮದಿಂದ, ಅಭಿವೃದ್ಧಿ ನಿಗಮದಿಂದ ಆಗಿರ್ಬೋದು, ನೀವೇನಾದ್ರೂ ಯಾವುದೇ ಸಾಲ ಅಥವಾ ಸೌಲಭ್ಯ ಯಾವ್ದಾದ್ರು ಯೋಜನೆಯಿಂದ ಲಾಭವನ್ನ ಪಡೆದಿದ್ರೆ ನೀವು ಇದಕ್ಕೆ ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಸಲ್ಲಿಸಿದ್ರು ಕೂಡ ನಿಮ್ಗೆ ಆ ಒಂದು ಲಾಭ ಸಿಗೋದಿಲ್ಲ. ನೆಕ್ಸ್ಟ್, ಕುಟುಂಬದ ಒಬ್ಬರಿಗೆ ಮಾತ್ರ ಸೌಲಭ್ಯ ಒದಗಿಸಲಾಗುವುದು. ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಸಾಲ ಸೌಲಭ್ಯ ಅಥವಾ ಈ ಒಂದು ಯೋಜನೆ ಸಿಗುವಂತದ್ದು. ನೆಕ್ಸ್ಟ್, ಅರ್ಜಿದಾರರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಗೂ ಬ್ಯಾಂಕ್ ಖಾತೆಯನ್ನು ತಮ್ಮ ಆಧಾರ್ ಸಂಖ್ಯೆಗೆ ಜೋಡಣೆ ಮಾಡಿರಬೇಕು. ಮೊಬೈಲ್ ನಂಬರ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಾಗೇನೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿರಬೇಕು. ನೆಕ್ಸ್ಟ್, ಎಂಟನೇದಾಗಿ ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಂದ್ರೆ ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶಗಳಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ 98,000 ಇರಬೇಕಾಗುತ್ತೆ. ಮತ್ತೆ ನಗರ ಪ್ರದೇಶಗಳಲ್ಲಿ 1,20,000 ಒಳಗಡೆ ಇರಬೇಕಾಗುತ್ತೆ. ಸೊ ಅವರ ಒಂದು ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್. ನೆಕ್ಸ್ಟ್, ಆಯ್ಕೆ ಮಾಡುವಾಗ ಇಲ್ಲಿ ರಿಸರ್ವೇಶನ್ ಕೂಡ ಇರುವಂತದ್ದು. ಆಯ್ಕೆ ಮಾಡುವಾಗ ಮಹಿಳೆಯರಿಗೆ 33% ರಿಸರ್ವೇಶನ್ ಇರುತ್ತೆ. 33% ನೋಡಿ, ಲೇಡೀಸ್ಗೆ ಜಾಸ್ತಿ ಇದೆ. 33% ರಿಸರ್ವೇಶನ್ ಇರುತ್ತೆ. ಹಾಗೇನೆ ವಿಕಲಚೇತನರಿಗೆ ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟೆಡ್ ಪರ್ಸನ್ಗೆ 5% ಇರುತ್ತೆ. ಮತ್ತೆ ತೃತೀಯ ಲಿಂಗಿಗಳಿಗೆ 1% ರಿಸರ್ವೇಶನ್ ಅಂದ್ರೆ ಮೀಸಲಾತಿ ಇರುತ್ತೆ. ಇದಿಷ್ಟು ಸಾಮಾನ್ಯ ಅರ್ಹತೆಗಳು. ಕನಿಷ್ಠ ಈ ಅರ್ಹತೆಗಳು ಇರಲೇಬೇಕಾಗುತ್ತೆ ಈ ಒಂದು ಸಾಲ ಮತ್ತೆ ಸಬ್ಸಿಡಿ ಯೋಜನೆಯ ಲಾಭವನ್ನು ಪಡೆಯೋದಕ್ಕೆ. ನೆಕ್ಸ್ಟ್, ದಾಖಲೆಗಳು ಏನೇನ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಫೋಟೋ ಬೇಕಾಗುತ್ತೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಅದರಲ್ಲಿ RD ನಂಬರ್ ಇರಬೇಕು. RD ನಂಬರ್ ಇಲ್ಲ ಅಂದ್ರೆ ರಿನ್ಯೂವಲ್ ಮಾಡಿಸ್ಕೊಂಡ್ರೆ RD ನಂಬರ್ ಬರುತ್ತೆ. ನೆಕ್ಸ್ಟ್, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಮತ್ತೆ ನೀವು ಏನು ಒಂದು ಉದ್ಯಮವನ್ನ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ಅಂದ್ರೆ ನೀವು ಯಾವ ಉದ್ಯಮವನ್ನ ಮಾಡ್ತೀರಾ, ರಾ ಮೆಟೀರಿಯಲ್ ಎಲ್ಲಿಂದ ತರ್ತೀರಾ, ಮತ್ತೆ ನೀವು ಉದ್ಯೋಗ ಮಾಡುವಂತಹ ಅಂದ್ರೆ ಸ್ವಂತ ಉದ್ಯೋಗ ಮಾಡುವಂತಹ ಸ್ಥಳ ಎಲ್ಲಿ, ಏನ್ ಮಾಡ್ತೀರಾ, ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ರೆಡಿ ಮಾಡಿ ಕೊಡ್ಬೇಕಾಗುತ್ತೆ. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೆಕ್ಸ್ಟ್ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ನೋಡೋದಾದ್ರೆ, ಸೇವಾ ಸಿಂಧು ಪೋರ್ಟಲ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರುವನ್ನು ಖಾಸಗಿ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು. ಅಥವಾ ನಿಮ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಗೊತ್ತಾಗುತ್ತೆ ಅಂದ್ರೆ ನೀವೇ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಅಂದ್ರೆ ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು ಮತ್ತೆ ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ನೆಕ್ಸ್ಟ್, ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದ್ರೆ, ಇಲ್ಲಿ ಕೆಲವೊಂದು ಅಭಿವೃದ್ಧಿ ನಿಗಮಗಳಿಗೆ 2 ರೀತಿಯಾಗಿರುವಂತಹ ಲಾಸ್ಟ್ ಡೇಟ್ ಇದೆ. ಕೆಲವೊಂದು ಅಭಿವೃದ್ಧಿ ನಿಗಮಗಳಿಗೆ 2ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇನ್ನು ಕೆಲವೊಂದಿಷ್ಟು ಅಭಿವೃದ್ಧಿ ನಿಗಮಗಳಿಗೆ 4ನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು.
ನೀವು ನಾರ್ಮಲ್ ಆಗಿ 2ನೇ ತಾರೀಕೆ ತಗೊಳ್ಳಿ. ಸೊ ಓಕೆನಾ, 2ನೇ ತಾರೀಕು ಒಳಗಡೆನೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಕೆಲವೊಂದು ಒಂದ್ 2ರಿಂದ 3 ಅಭಿವೃದ್ಧಿ ನಿಗಮಗಳಿಗೆ 4ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಇನ್ನು ಉಳಿದಂತಹ ಅಭಿವೃದ್ಧಿ ನಿಗಮಗಳಿಗೆ 2ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ನೀವು ನೋಡ್ಕೊಂಡು ಆದಷ್ಟು ಬೇಗ 2ನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡೋದು ಒಳ್ಳೇದು. ಓಕೆ, ನೆಕ್ಸ್ಟ್. ಸೊ ಇದು ಬಿಟ್ಟು ಈ ಅಭಿವೃದ್ಧಿ ನಿಗಮಗಳು ಏನಿದಾವೆ, ಸೊ ಈ ಒಂದು ಅಭಿವೃದ್ಧಿ ನಿಗಮಗಳಲ್ಲಿ ಇನ್ನೂ ಕೆಲವೊಂದಿಷ್ಟು ಯೋಜನೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಸರ್ಕಾರದ ಕಡೆಯನ್ನ. ಅದು ಸ್ವಯಂ ಉದ್ಯೋಗ ಸಾಲ ಯೋಜನೆ, ಇದು ಕೂಡ ಸೇರಿ ಗಂಗಾ ಕಲ್ಯಾಣ ಯೋಜನೆ ಅಂತ ಇದೆ, ಅರಿವು ಶೈಕ್ಷಣಿಕ ಸಾಲ ಇದೆ, ಮತ್ತೆ ವಿದೇಶಿ ವ್ಯಾಸಂಗ ಯೋಜನೆ ಅಂತ ಇದೆ, ಮತ್ತೆ ಸ್ವಾವಲಂಬಿ ಸಾರಥಿ ಯೋಜನೆ ಇದೆ. ಸೊ ಇದನ್ನು ಕೂಡ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ರೀಸೆಂಟ್ ಆಗಿ ಬಂದಿರುವಂತಹ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲಿ ಹೋಗಿ ನಮ್ಮ ಪ್ರೊಫೈಲ್ ಅನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ವಿಡಿಯೋಸ್ ಗಳು ಸಿಗುತ್ತೆ. ಸೊ ಯಾರಿಗಾದ್ರೂ ಇದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತ ಇದ್ರೆ ಆ ಒಂದು ವಿಡಿಯೋಸ್ ಗಳು ನಿಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಸೊ ಇದಿಷ್ಟು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬಗ್ಗೆ. ಸೊ ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಬೇರೆಯವ್ರಿಗೂ ಉಪಯೋಗ ಆಗಲಿ ಶೇರ್ ಮಾಡಿ. ಆಸಕ್ತಿ ಇರುವಂತವರು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.